ಬಂಧುಗಳೇ, ನಾನು ಕಾಂಗ್ರೆಸ್ನ ಧ್ವನಿಗಳು ಶಿವಕುಮಾರ್ ಮತ್ತೆ ಸುರೇಶ್ ಅವ್ರ ಬಗ್ಗೆ ಬಹಳ ಮಾತಾಡಲ್ಲ ಅರ್ಥ ಇಲ್ಲ. ನಮಗೂ ನಿಮಗೂ ಅವ್ರು ಬೆಳೆದು ಬಂದಂತ ದಾರಿ ಗೊತ್ತು. ಎಷ್ಟು ಜನನ ತುಳಿದಿದ್ದಾರೆ ಇವತ್ತು, ಎಷ್ಟು ಜನನ ಅವರು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಅವರಿಂದ ನೊಂದಂತವರು ಲಕ್ಷಾಂತರ ಜನ ಇದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಅವರ ಆರ್ಭಟ ಇದಕ್ಕೆಲ್ಲ ಕೊನೆ ಆಗ್ಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನೀವು ಆಚೆ ಬಂದು ಓಟ್ ಹಾಕ್ಬೇಕು. ನೀವೇನ್ ಬಹಳ ನೀಟ್ ಕೊಡ್ಬೇಕು ಅಂತ ಹೇಳಿಲ್ಲ ನಮ್ಗೆ. ನೀವು ಗೌರವವಾಗಿ ನೀವು ಓಟ್ ಹಾಕ್ಸಿದ್ರೆ ಮಿಕ್ಕಿದ 7 ಕ್ಷೇತ್ರಗಳನ್ನ ನಾವು ನೀಟ್ ತಗೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಖಂಡಿತ ಗೌರವಪೂರ್ವಕವಾಗಿ ಗೆಲ್ಲಿಸ್ಕೊಡ್ತೀವಿ. ಆದ್ರೆ ಈ ಚುನಾವಣೆ ತಾವೆಲ್ಲ ಆಚೆ ಬಂದಿದ್ದೀವಿ. ನಿಮ್ಗೇನು ಅಲ್ಲೇ ಆಗಲ್ಲ. ಚುನಾವಣೆ ಕೊನೆ ದಿವಸ ತನಕ ನಾನು ನಿಮ್ಗೆ ಬಹಿರಂಗ ಹೇಳ್ತಾ ಇದ್ದೀನಿ, ನಾನು ನಿಮ್ ಮೊದಲು ನಿಂತ್ಕೊಳ್ತೀನಿ. ನಾನು ನಿಮ್ಮ ಮೊದಲು ನಿಂತ್ಕೊಟ್ಟು ಚುನಾವಣೆ ಮುಗಿಯುವವರೆಗೂ ನಾನು ಕನಕಪುರದಲ್ಲಿ ನಿಂತು ನಿಮ್ ಮೊದಲು ಒಬ್ಬರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಈಗ ಬಂದಾಗ ಕೆಲವು ಹೇಳಿದ್ರು, ಅಣ್ಣ ನಮ್ಮೆಲ್ಲ ಇಲ್ಲಿ ಪ್ರಾಕ್ಸಿ ಮಾಡ್ಬಿಡ್ತಾರೆ ಬೇಡ, ಬೂತ್ ಸ್ವಲ್ಪ ಟೈಟ್ ಮಾಡ್ಬೇಕು ಅಂತ ಹೇಳಿ ಪ್ಯಾರಾ ಮಿಲಿಟರಿ ಫೋರ್ಸ್ ಅನ್ನ ಕನಕಪುರಕ್ಕೆ ಹಾಕಿಸಿ ಚುನಾವಣೆ ಮಾಡ್ತೀವಿ. ಈ ಚುನಾವಣೆ ಪಾರದರ್ಶಕವಾಗಿರ್ಬೇಕು. ಯಾರಿಗೆ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಎದುರುವಂತ ಪ್ರಶ್ನೆ ಇಲ್ಲ. ಪ್ರಾಮಾಣಿಕ ಜನ ಓಟಾಡ್ಬೇಕು. ಆ ತರ ಚುನಾವಣೆ ಮಾಡ್ತೀವಿ. ಅದ್ರೊಳಗೆ ತಾಯಂದ್ರ ಬಗ್ಗೆ ಬಹಳ ಇವತ್ತವರು ಹೆಣ್ಮಕ್ಳು ಒಟ್ಟು ನೆನ್ಕೊಂಡಿದ್ದಾರೆ. ಫ್ರೀ ಬಸ್ ಕೊಟ್ಬಿಟ್ಟಿದೀವಿ, ಅವ್ರಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳಿ. ಆದ್ರೆ ನಿಮ್ಗೆ ಗೊತ್ತಿರಲಿ, ಇವತ್ತು ಸರ್ಕಾರ ಬರ್ಬಾದ್ ಆಗೋಗಿದೆ, ಸರ್ಕಾರ ದಿವಾಳಿ ಆಗಿದೆ. ಈ ಚುನಾವಣೆ ಆದ್ಮೇಲೆ ಅವ್ರು ಏನು ಫ್ರೀ ಕೊಡಲ್ಲ. ಯಾಕಂದ್ರೆ ಇವತ್ತು ಕರೆಂಟ್ ಬಿಲ್ಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ. ಗೌರ್ಮೆಂಟ್ ಕೈಲಿ ಯಾವುದೇ ಸರ್ಕಾರಿ KSRTCಗಳು ಇವತ್ತು ದಿವಾಳಿ ಆಗೋಗಿವೆ. ಸರ್ಕಾರಕ್ಕೆ ಹಣ ತುಂಬಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರದ ಬಹಳಷ್ಟು MLAಗಳು ಹೇಳ್ತಾವ್ರೆ, ಈ ಎಲೆಕ್ಷನ್ ಆದ್ಮೇಲೆ ಈ ಸರ್ಕಾರ ಏನು ಪ್ರಯೋಜನ ಕಾರಣ, MLAಗಳು ಏನು ಕೆಲಸ ಇಲ್ಲ ಇಲ್ಲಿ, ಈ ಸರ್ಕಾರ ಯಾವ ಕಾರಣಕ್ಕೂ ಉಳಿದಿಲ್ಲ ಅಂತ ಹೇಳಿ ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ.